ಹಾಲೆಲೂಯಾ ಹಾಲೆಲೂಯಾ ಹಾಲೆಲೂಯಾ. ದೇವಾವತನೇ ಸ್ವಾಮಿ ಅಪ್ಪ ದೇವಾದಿ ದೇವನೇ ರಾಜಾದಿರಾಜನೇ ಸರ್ವಶಕ್ತನೇ ಸರ್ವೋನ್ನತನೇ ಸರ್ವಾಧಿಕಾರಿಯಾದ ದೇವಾದಿಗೆ ವಂದನೆ 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 ಸ್ವಾಮಿ. ಅಪ್ಪ ಈ ದಿನ ಈ ಒಂದು ಸಂಜೆಕಾಲ ಸಮಯದಲ್ಲಿ ಅಪ್ಪ ನಿನ್ನ ಮಂದಿರದಲ್ಲಿ ನಿನ್ನ ಪಾದ ಸನ್ನಿಧಿಯಲ್ಲಿ ಸೇರಿ ಬಂದಿರುವ ಈ ನಮ್ಮ ಎಲ್ಲ ಚಿಕ್ಕ ಮಕ್ಕಳನ್ನು ಸಂಡೇ ಸ್ಕೂಲ್ ಮಕ್ಕಳನ್ನು ನಿಮ್ಮ ಕೈಗಳಿಗೆ ಒಪ್ಪಿಸಿಕೊಡ್ತಾಯಿದ್ದಪ್ಪ. ಪ್ರತಿಯೊಬ್ಬ ಮಕ್ಕಳನ್ನು ಕೂಡ ಮುಟ್ಟು ಆಶೀರ್ವದಿಸು ಸ್ವಾಮಿ. ಅಪ್ಪ ಏಸಪ್ಪ ಇವು ನಿನ್ನ ಮಕ್ಕಳು ನಿನ್ನ ಮಕ್ಕಳಾಗಿ ನಿನ್ನ ಸಾಕ್ಷಿ ಮಕ್ಕಳಾಗಿ ಇರುವಂತೆ ಸಹಾಯ ಮಾಡಪ್ಪ. ಸತ್ಯವೇದದಲ್ಲಿ ನಾವು ವಾಕ್ಯದಲ್ಲಿ ಬರುವಾಗ ಏಸಪ್ಪ ನಿನ್ನ ಕಾಲದಲ್ಲಿ ಅಪ್ಪ ಚಿಕ್ಕ ಮಕ್ಕಳು ನಿನ್ನ ಹತ್ತಿರ ಬರುವಾಗ ನಿನ್ನ ಶಿಷ್ಯರು ತಡೆಹಿಡಿದಾಗ ನೀನು ಹೇಳಿದಂಥ ಮಾತು ಅಪ್ಪ ನಾವು ಜ್ಞಾಪಕ ಮಾಡಿಕೊಳ್ತಾ ಇದ್ದೇವೆ. ಚಿಕ್ಕ ಮಕ್ಕಳನ್ನು ತಡೆಹಿಡಿಯಬೇಡಿ, ನನ್ನ ಬಳಿಗೆ ಕರೆತಂದಿರಿ, ಪರಲೋಕ ರಾಜ್ಯವು ಇಂಥವರದೇ ನಿನ್ನೆ ಹೇಳಿದ್ದೀಯಪ್ಪ. ಹೌದಪ್ಪ, ಈ ನಿನ್ನ ಪ್ರಿಯ ಮಕ್ಕಳು ಪರಲೋಕ ರಾಜ್ಯಕ್ಕೆ ವಾರಸುದಾರರಾಗುವಂತೆ ಸಹಾಯ ಮಾಡು, ನಿತ್ಯ ಜೀವ ಹೊಂದಿಕೊಳ್ಳುವಂತೆ ಸಹಾಯ ಮಾಡು, ವಾಕ್ಯದ ಭಕ್ತಿಯನ್ನು ಬೆಳೆಯುವಂತೆ ಸಹಾಯ ಮಾಡು. ನಿನ್ನ ವಾಕ್ಯದಲ್ಲಿ ನಾವು ನೋಡುವಾಗ ಯೆಹೋವನ ಭಯವೇ ಜ್ಞಾನಕ್ಕೆ ಮೂಲವು ಎನ್ನುವಂತೆ ಈ ಮಕ್ಕಳು ಒಳ್ಳೆ ಜ್ಞಾನ ಹೊಂದಿಕೊಂಡು ವಿದ್ಯಾವಂತರಾಗಿ ಬುದ್ಧಿವಂತರಾಗಿ ತಂದೆ ತಾಯಿಗಳಿಗೆ ಒಳ್ಳೆ ಹೆಸರು ತರುವ ಮಕ್ಕಳಾಗಿ ಅಪ್ಪ ಏಸಪ್ಪ ನಿನಗೆ ಪ್ರತಿಷ್ಠೆ ತರುವ ಮಕ್ಕಳಾಗಿ ನಿನಗೆ ಸಾಕ್ಷಿ ಮಕ್ಕಳಾಗಿ ಜೀವಿಸುವಂತೆ ಸಹಾಯ ಮಾಡಪ್ಪ. ಈ ಎಲ್ಲ ಮಕ್ಕಳಿಗೆ ವಿದ್ಯೆಯನ್ನು ಬುದ್ಧಿಯನ್ನು ಜ್ಞಾನವನ್ನು ಜ್ಞಾಪಕ ಶಕ್ತಿಯನ್ನು ಆಯುಷ್ಯನ್ನು ಆರೋಗ್ಯವನ್ನು ಬಲವನ್ನು ಆತ್ಮದೇವ ಪರಿಶುದ್ಧಾತ್ಮದೇವ ನಿನ್ನ ಅಭಿಷೇಕವನ್ನು ಕೊಟ್ಟು ನಡೆಸಪ್ಪ ದೇವ. ಈ ಎಲ್ಲ ಮಕ್ಕಳ ಕುಟುಂಬಗಳನ್ನು ಒಪ್ಪಿಸ್ತಾ ಇದ್ದೇವೆ. ಇವರೆಲ್ಲರ ತಂದೆ ತಾಯಿಗಳನ್ನು ಹೌದಪ್ಪ, ಈ ಮಕ್ಕಳ ಎಲ್ಲ ತಂದೆ ತಾಯಿಗಳಿಗೆ ಮಕ್ಕಳನ್ನು ಬೆಳೆಸುವ ಒಳ್ಳೆಯ ಉತ್ತಮ ಸತ್ಯವೇದ ವಾಕ್ಯದ ಜ್ಞಾನ ವಿವೇಕವನ್ನು ಕೊಟ್ಟು ನಡೆಸಪ್ಪ ತಂದೆ ದೇವ. ಅತಿಯಾಗಿ ಉಂಟು ಮಾಡಿ ಮಕ್ಕಳು ಹಾಳಾಗಿ ಹೋಗದಂತೆ ಅಪ್ಪ ಮಕ್ಕಳನ್ನು ದೇವರ ವಾಕ್ಯದ ಭಯಭಕ್ತಿಯಲ್ಲಿ ಬೆಳೆಸಿ ಮಕ್ಕಳು ಒಳ್ಳೆ ಸಾಕ್ಷಿ ಮಕ್ಕಳಾಗಿ ಜೀವಿಸುವಂತೆ, ಸಭೆಯಲ್ಲಿ ಒಳ್ಳೆ ಮಕ್ಕಳಾಗಿ ಜೀವಿಸುವಂತೆ, ಶಾಲೆಯಲ್ಲಿ ಒಳ್ಳೆ ವಿದ್ಯಾರ್ಥಿಗಳಾಗಿರುವಂತೆ, ಸಮಾಜದಲ್ಲಿ ಒಳ್ಳೆ ಪ್ರಜೆಗಳಾಗಿರುವಂತೆ ಸಹಾಯ ಮಾಡಪ್ಪ ತಂದೆ. ಸಂಪಾದನೆ ಕೈಗಳಿಗೆ ಮಕ್ಕಳನ್ನು ಒಪ್ಪಿಸಿಕೊಡ್ತಾ ಇದ್ದೇನೆ. ತಂದೆ ಕುಮಾರ ಪರಿಶುದ್ಧಾತ್ಮ ದೇವರ ನಾಮದಲ್ಲಿ ಅಪ್ಪ ಈ ಮಕ್ಕಳನ್ನು ನಿನ್ನ ಮಕ್ಕಳಾಗಿ ಬೆಳೆಯುವಂತೆ ಇರುವಂತೆ ಅವರ ನಡೆಯಿಂದಾಗಲಿ ನುಡಿಯಿಂದಾಗಲಿ ನಿನಗೆ ಮಹಿಮಕರವಾಗಿ ಜೀವಿಸುವಂತೆ ನೀನೇ ಸಹಾಯ ಮಾಡಿ ನೀನೇ ಮಹಿಮವನ್ನು ಬೇಕಿದ್ದಾರೆ. ಅಪ್ಪ ತಮ್ಮದಲ್ಲಿ ಕೀರ್ತನೆ ನಿನ್ನ ವಾಕ್ಯ ಹೇಳುವ ಪ್ರಕಾರ ಮೊದಲನೇ ವಾಕ್ಯ ಹೇಳ್ತಾ ಇದೆಯಪ್ಪ, ಪರಾಪರದ ಮರೆ ಹುಟ್ಟಿರುವವನು ಸರ್ವಶಕ್ತನ ಆಶ್ರಯದಲ್ಲಿ ಸುರಕ್ಷಿತನಾಗಿರುವುದೆಂದು. ಅದೇ ವಾಕ್ಯ ನಾವು ನೋಡುವಾಗ ಯಾರು ನನ್ನಲ್ಲಿ ಆಸಕ್ತರಾಗಿರುತ್ತಾರೆ, ಯಾರು ನನ್ನನ್ನು ಪ್ರೀತಿಸುತ್ತಾರೋ ಅವರಿಗೆ ವಿಶೇಷವಾದ ರಕ್ಷಣೆ ನೀಡುವುದು ಎಂದು ನಿನ್ನ ವಾಕ್ಯ ಹೇಳ್ತಾ ಇದೆ. ಈ ಎಲ್ಲ ನಿನ್ನ ಮಕ್ಕಳಿಗೆ ವಿಶೇಷವಾದ ರಕ್ಷಣೆ ನೀವು ಕಾಯ್ದು ಕಾಪಾಡಿ ನಡೆಸಪ್ಪ. ಶಾಲೆಗೆ ಹೋಗುವಾಗಲೂ ಬರುವಾಗಲೂ ಮಕ್ಕಳನ್ನು ಕಾಯ್ದು ಕಾಪಾಡಿ ನಡೆಸುವ ಅಪ್ಪ. ಮಕ್ಕಳು ನಿನ್ನ ಮಕ್ಕಳಾಗಿರುವಂತೆ ಸಾಕು ಮಕ್ಕಳಾಗಿರುವಂತೆ ಸಹಾಯ ಮಾಡಿ ನೀವೇ ಮಹಿಳೆಯಬೇಕೆಂಬುದಾಗಿ ಎಲ್ಲ ವಿಧವಾದ ಪ್ರೇಮ ಪ್ರಭಾವಗಳನ್ನು ಸಲ್ಲಿಸುತ್ತಾ ನಮ್ಮನ್ನು ನಾವು ಕಲಿಸಿಕೊಂಡು ದೇವ ನಿಮ್ಮ ನಾಮವನ್ನು ಹೆಚ್ಚಿಸುತ್ತಾ ಪರಿಶುದ್ಧನು ಪರಿಶುದ್ಧನು ಮಹಾಪರಿಶುದ್ಧನಾಗಿರುವ ಅತಿ ಬೇಗ